ಫ್ಯಾಮಿಲಿ ಬಂದಾಗ ಸ್ಪೆಷಲ್ ಮೂಮೆಂಟು ಕಾವ್ಯ ಅವರ ಫ್ಯಾಮಿಲಿಯಿಂದ ನಿಮಗೆ ಬ್ರಾಸ್ಲೈಟ್ ಸಿಕ್ಕಿರೋಂಥದ್ದು ಅದು ಹೇಗೆ ಅನ್ನಿಸ್ತು? ಕೊನೆಗೆ ಆ ಬ್ರಾಸ್ಲೈಟ್ನ ಮೊನ್ನೆ ಮತ್ತೆ ವಾಪಸ್ ಕೊಟ್ಟು ಆ ಸನ್ನಿವೇಶ ಎಲ್ಲ ನಡೀತು, ಹೇಗೆ ಅನ್ನಿಸ್ತು? ಇಲ್ಲ ಮೊನ್ನೆ ವಾಪಸ್ ಕೊಟ್ಟಿದ್ದು ಬೇರೆ ಬ್ರೇಸ್ಲೈಟು. ಅದು ಇಲ್ಲೇ ಐತೆ ನೋಡಿ, ಅವ್ರ ಮನೆಯಿಂದ ಕೊಟ್ಟಿದ್ದು ಇಲ್ಲೇ ಐತೆ. ಅದು ಕೊಡ್ಬೇಕು. ಈಗ ನಿಮ್ಗೆ ಯಾರು ಈ ಮನೇಲಿ ಯಾರು ಇಷ್ಟ ಆಯ್ತಾರೆ, ನಿಮ್ಗೆ ಸಖತ್ ಕ್ಲೋಸ್, ಅವ್ರಿಗೇನಾರು ನೀವು ನೆನಪಕ್ಕೋಸ್ಕರ ಏನಾರ ಕೊಡಬೇಕು ಅಂದಾಗ ಅವ್ರು ನನಗೆ ಕೂಮು ಇದು ಕೊಟ್ಟರು, ನಾನು ಬ್ರೇಸ್ಲೈಟ್ ಕೊಟ್ಟೆ. ಅದೇ ಈಗ ಲಾಸ್ಟ್ ವೀಕ್, ಈಗ ಮೊದಲನೇ ವೀಕಿಂದ 15 ವೀಕ್ ಗಂಟ ಒಂದು ಲೆಕ್ಕ ಆದರೆ, ಈಗ ಲಾಸ್ಟ್ ವೀಕ್ ಹೆಂಗಿರ್ತದೆ ಅಂದರೆ, ನೀವೇನೇನು ತಪ್ಪು ಮಾಡಿದ್ದೀರಾ, ಈಗ ಯಾರಿಗಾರ ಮಾತಲ್ಲಿ ಬೋದ್ಬಿಟ್ಟಿರ್ತಾರೆ, ರೇಗ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾತಾಡಿ ಸಾರಿ ಕೇಳೋದು, ಇನ್ನೊಂದು ಅದು ಮಜಾ ಇತ್ತು ಅಣ್ಣ, ಅವಾಗ ಆಗಿದ್ದದೆಲ್ಲ. ಈಗ ಹೊರಗಡೆ ಬಂದ ತಕ್ಷಣ ಇನ್ನೊಂದು ಹೇಳಿದೆ, ಅದೇ ಕಾವ್ಯ ನಿಮ್ಮ ಜೋಡಿ ನೋಡಿ ತುಂಬ ಜನ ಮೆಚ್ಕೊಂಡಿದ್ದಾರೆ, ಕರ್ನಾಟಕನೂ ಮೆಚ್ಕೊಂಡಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋಂಥ ಕುತೂಹಲ, ತಿಳ್ಕೊಳ್ಳೋಂಥ ಕುತೂಹಲ. ಅಲ್ಲ, ಅದು ಅಲ್ಲೂ ಹೇಳಿದಿಲ್ಲ, ಸೋಲಿ ಒಳ್ಳೆ ಸ್ನೇಹಿತರು, ಒಳ್ಳೆ ಫ್ರೆಂಡು, ನಾನು ತಪ್ಪು ಮಾಡಿದಾಗ ತಿದ್ದವ್ರೆ, ಚೆನ್ನಾಗಿದ್ದು ಅಷ್ಟೇ. ಕೊನೆ ವಾರಕ್ಕೆ ಬಂದಾಗ ಕಿಚ್ಚ ಸುದೀಪ್ ಸರ್ ಚಪ್ಪಾಳೆ ಕೊಟ್ಟಿರುವಂಥ ಸಾಕಷ್ಟು ಹೊರಗಡೆ ಚರ್ಚೆ ಕಾರಣ ಆಯಿತು. ನಿಮಗೆ ಒಳಗಡೆ ಇದ್ದಾಗ ಅದೇನು ಅನ್ನಿಸ್ತು? ಅಂದರೆ ಕೊನೆಗೆ ಧ್ರುವ ಅಂತವ್ರಿಗೆ ಚಪ್ಪಾಳೆ ಕೊಟ್ಟಿರುವಂಥದ್ದು. ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಸತ್ಯವಲ್ಲ ನನಗೆ. ಅದೇನು ಅಂತ ಚಪ್ಪಾಳೆ ಕೊಟ್ಟಿದ್ದು ಗೊತ್ತು, ಹೊರಗಡೆ ಏನಾಯ್ತು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಇದೆಲ್ಲನೂ ಹೊರತುಪಡಿಸಿ ಸಾಕಷ್ಟು ನಟರ ಜೊತೆಗೆ ಆ್ಯಕ್ಟ್ ಮಾಡಿದಿರಿ. ಇನ್ನು ಸುದೀಪ್ ಸರ್ ನಿರೂಪಣೆ, ಅವ್ರು ಕೊಟ್ಟಂಥ ಟಿಪ್ಸು ನಿಮ್ಮ ಲೈಫ್ಗೆ, ಮತ್ತು ಬಿಗ್ ಬಾಸ್ ಮುಗಿದ ನಂತರ ಅವ್ರು ನಿಮ್ಗೇನು ಹೇಳಿದರು, ಬಿಫೋರ್ ಹೇಗನ್ಸಿತ್ತು ಅಂತ? ಇಲ್ಲ, ಸುದೀಪಣ್ಣ ಅಂತೂ ಯಪ್ಪ ಸೂಪರು. ಸುದೀಪಣ್ಣ ಚೆನ್ನಾಗಿ ಮಾತಾಡ್ಸಿದ್ರು, ಇಲ್ಲಿ ಚೆನ್ನಾಗಿ ಇಷ್ಟಪಡ್ತವ್ರೆ, ಚೆನ್ನಾಗಿ ಇದು ಮಾಡು, ಎಲ್ಲೂ ದುಡ್ಕೋಕೆ ಹೋಗ್ಬೇಡ ಅಂತ ಒಳ್ಳೆ ರೀತಿಲಿ ಒಂದಷ್ಟು ಬುದ್ಧಿ ಹೇಳಿ ಚೆನ್ನಾಗಿ ಇದು ಮಾಡಿದ್ರು ಅಣ್ಣ, ಸೂಪರ್. ಫ್ಯಾಮಿಲಿ ಬಂದಾಗ ಸ್ಪೆಷಲ್ ಮೂಮೆಂಟು ಕಾವ್ಯ ಅವರ ಫ್ಯಾಮಿಲಿಯಿಂದ ನಿಮಗೆ ಬ್ರಾಸ್ಲೈಟ್ ಸಿಕ್ಕಿರೋಂಥದ್ದು ಅದು ಹೇಗೆ ಅನ್ನಿಸ್ತು? ಕೊನೆಗೆ ಆ ಬ್ರಾಸ್ಲೈಟ್ನ ಮೊನ್ನೆ ಮತ್ತೆ ವಾಪಸ್ ಕೊಟ್ಟು ಆ ಸನ್ನಿವೇಶ ಎಲ್ಲ ನಡೀತು, ಹೇಗೆ ಅನ್ನಿಸ್ತು? ಇಲ್ಲ ಮೊನ್ನೆ ವಾಪಸ್ ಕೊಟ್ಟಿದ್ದು ಬೇರೆ ಬ್ರೇಸ್ಲೈಟು. ಅದು ಇಲ್ಲೇ ಐತೆ ನೋಡಿ, ಅವ್ರ ಮನೆಯಿಂದ ಕೊಟ್ಟಿದ್ದು ಇಲ್ಲೇ ಐತೆ. ಅದು ಕೊಡ್ಬೇಕು. ಈಗ ನಿಮ್ಗೆ ಯಾರು ಈ ಮನೇಲಿ ಯಾರು ಇಷ್ಟ ಆಯ್ತಾರೆ, ನಿಮ್ಗೆ ಸಖತ್ ಕ್ಲೋಸ್, ಅವ್ರಿಗೇನಾರು ನೀವು ನೆನಪಕ್ಕೋಸ್ಕರ ಏನಾರ ಕೊಡಬೇಕು ಅಂದಾಗ ಅವ್ರು ನನಗೆ ಕೂಮು ಇದು ಕೊಟ್ಟರು, ನಾನು ಬ್ರೇಸ್ಲೈಟ್ ಕೊಟ್ಟೆ. ಅದೇ ಈಗ ಲಾಸ್ಟ್ ವೀಕ್, ಈಗ ಮೊದಲನೇ ವೀಕಿಂದ 15 ವೀಕ್ ಗಂಟ ಒಂದು ಲೆಕ್ಕ ಆದರೆ, ಈಗ ಲಾಸ್ಟ್ ವೀಕ್ ಹೆಂಗಿರ್ತದೆ ಅಂದರೆ, ನೀವೇನೇನು ತಪ್ಪು ಮಾಡಿದ್ದೀರಾ, ಈಗ ಯಾರಿಗಾರ ಮಾತಲ್ಲಿ ಬೋದ್ಬಿಟ್ಟಿರ್ತಾರೆ, ರೇಗ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾತಾಡಿ ಸಾರಿ ಕೇಳೋದು, ಇನ್ನೊಂದು ಅದು ಮಜಾ ಇತ್ತು ಅಣ್ಣ, ಅವಾಗ ಆಗಿದ್ದದೆಲ್ಲ. ಈಗ ಹೊರಗಡೆ ಬಂದ ತಕ್ಷಣ ಇನ್ನೊಂದು ಹೇಳಿದೆ, ಅದೇ ಕಾವ್ಯ ನಿಮ್ಮ ಜೋಡಿ ನೋಡಿ ತುಂಬ ಜನ ಮೆಚ್ಕೊಂಡಿದ್ದಾರೆ, ಕರ್ನಾಟಕನೂ ಮೆಚ್ಕೊಂಡಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋಂಥ ಕುತೂಹಲ, ತಿಳ್ಕೊಳ್ಳೋಂಥ ಕುತೂಹಲ. ಅಲ್ಲ, ಅದು ಅಲ್ಲೂ ಹೇಳಿದಿಲ್ಲ, ಸೋಲಿ ಒಳ್ಳೆ ಸ್ನೇಹಿತರು, ಒಳ್ಳೆ ಫ್ರೆಂಡು, ನಾನು ತಪ್ಪು ಮಾಡಿದಾಗ ತಿದ್ದವ್ರೆ, ಚೆನ್ನಾಗಿದ್ದು ಅಷ್ಟೇ. ಕೊನೆ ವಾರಕ್ಕೆ ಬಂದಾಗ ಕಿಚ್ಚ ಸುದೀಪ್ ಸರ್ ಚಪ್ಪಾಳೆ ಕೊಟ್ಟಿರುವಂಥ ಸಾಕಷ್ಟು ಹೊರಗಡೆ ಚರ್ಚೆ ಕಾರಣ ಆಯಿತು. ನಿಮಗೆ ಒಳಗಡೆ ಇದ್ದಾಗ ಅದೇನು ಅನ್ನಿಸ್ತು? ಅಂದರೆ ಕೊನೆಗೆ ಧ್ರುವ ಅಂತವ್ರಿಗೆ ಚಪ್ಪಾಳೆ ಕೊಟ್ಟಿರುವಂಥದ್ದು. ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಸತ್ಯವಲ್ಲ ನನಗೆ. ಅದೇನು ಅಂತ ಚಪ್ಪಾಳೆ ಕೊಟ್ಟಿದ್ದು ಗೊತ್ತು, ಹೊರಗಡೆ ಏನಾಯ್ತು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಇದೆಲ್ಲನೂ ಹೊರತುಪಡಿಸಿ ಸಾಕಷ್ಟು ನಟರ ಜೊತೆಗೆ ಆ್ಯಕ್ಟ್ ಮಾಡಿದಿರಿ. ಇನ್ನು ಸುದೀಪ್ ಸರ್ ನಿರೂಪಣೆ, ಅವ್ರು ಕೊಟ್ಟಂಥ ಟಿಪ್ಸು ನಿಮ್ಮ ಲೈಫ್ಗೆ, ಮತ್ತು ಬಿಗ್ ಬಾಸ್ ಮುಗಿದ ನಂತರ ಅವ್ರು ನಿಮ್ಗೇನು ಹೇಳಿದರು, ಬಿಫೋರ್ ಹೇಗನ್ಸಿತ್ತು ಅಂತ? ಇಲ್ಲ, ಸುದೀಪಣ್ಣ ಅಂತೂ ಯಪ್ಪ ಸೂಪರು. ಸುದೀಪಣ್ಣ ಚೆನ್ನಾಗಿ ಮಾತಾಡ್ಸಿದ್ರು, ಇಲ್ಲಿ ಚೆನ್ನಾಗಿ ಇಷ್ಟಪಡ್ತವ್ರೆ, ಚೆನ್ನಾಗಿ ಇದು ಮಾಡು, ಎಲ್ಲೂ ದುಡ್ಕೋಕೆ ಹೋಗ್ಬೇಡ ಅಂತ ಒಳ್ಳೆ ರೀತಿಲಿ ಒಂದಷ್ಟು ಬುದ್ಧಿ ಹೇಳಿ ಚೆನ್ನಾಗಿ ಇದು ಮಾಡಿದ್ರು ಅಣ್ಣ, ಸೂಪರ್.